ಎಲ್ಲರೂ ಇದು ಮಾಡಿ ನೀವು ಸರಿ ಗೊತ್ತಿರ್ಬೇಕು, ನಾವು ಗೊತ್ತಿರ್ಬೇಕು, ಅವಾಗ ಮಾತ್ರ ಎಲ್ಲರಿಗೂ ಮಾಡ್ಲಿಕ್ಕೆ ಶಕ್ತಿ ಬರ್ತದೆ ನಮ್ಗೆ ಅಲ್ವಾ. ನಾವು ದೇವರಲ್ಲಿ ಅದನ್ನೇ ಕೇಳ್ಕೊಳ್ಳೋದು, ನಾವು ಗೊತ್ತಿ ಇದನ್ನ ಎಲ್ಲರೂ ಅದನ್ನೇ ನಾವು ದೇವರಲ್ಲಿ ಕೇಳ್ಕೊಳ್ಳೋದು. ದೀರ್ಘಾಯುರಸ್ತು ಉತ್ತರೋತ್ತರಮಭಿವೃದ್ಧಿಪೂರ್ವಕ ಆಯುರಾರೋಗ್ಯ ಐಶ್ವರ್ಯಾವೃದ್ಧಿರಸ್ತು. ಸನ್ಮಾನ ಮಾಡ್ತಾರೆ ಉತ್ತರೋತ್ತರಮಭಿವೃದ್ಧಿರಸ್ತು. ಅಣ್ಣ 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 ಬಾಣ ಹಿಂದೆ ಬಾ ಹಿಂದೆ ಬಾ ನೀವು ಲೋಟ ಕೊಡ್ರಲ್ಲ. ನಾಗಲಿಂಗೇಶ್ವರ ಮಹಾಸ್ವಾಮಿಯವರ ಪೂಜಾ ಮಹೋತ್ಸವ ಕಳೆದ 32 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ನಮ್ಮ ತಂಚಿಕೊಪ್ಪಲು ಭಾಗದ ಎಲ್ಲ ಜನ ಸೇರಿ ಟಿಕ್ಕಿ ಲೇಔಟು ತಂಚಿಕೊಪ್ಪಲು ಎಲ್ಲ ಸೇರಿ ಜನತಾ ನಡೆದವರೆಲ್ಲ ಸೇರಿ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ ಭಾಳ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಈ ಎಲ್ಲ ಭಾಗದ ಜನಕ್ಕೆ ಅನ್ನದಾಸೋಹ ನಡೆಯುತ್ತೆ, ಪ್ರಸಾದಗಳು ನಡೆಯುತ್ತೆ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ. ಇವತ್ತು ಕೂಡ ರಾಜೇಶ್ ಪಡಿಯಾರ್ ಅವರ ಸಂಗೀತ ಕಾರ್ಯಕ್ರಮ ಇದೆ. ಈ ರೀತಿ ನಾನಾ ರೀತಿ ಕಾರ್ಯಕ್ರಮಗಳು ಮಾಡಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ಕಾರ್ತಿಕ ಮಾಸದ ಪುಣ್ಯ ಮಾಸದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂಥೇಳಿ ಇವರು ವಿಶೇಷವಾದಂಥ ಪೂಜೆಯನ್ನು ನಾಗಲಿಂಗೇಶ್ವರ ಸ್ವಾಮಿಗೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಭಗವಂತ ಎಲ್ರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಗಳನ್ನ ಕೊಡಲಿ. ಇಲ್ಲಿ ಗೋಪಿಯವ್ರ ನೇತೃತ್ವ, ರಾಜಣ್ಣ, ಕೃಷ್ಣಪ್ಪ, ಕೆಂಚಪ್ಪ, ಹರೀಶ, ಮಹೇಶ ಎಲ್ಲರೂ ಸೇರಿಕೊಂಡು ಇನ್ನೂ ಅನೇಕ ಜನ ಅವರಿನ್ನೆಲ್ಲ ಜನ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಮಾಜಿ ಚಿಕ್ಕಣ್ಣ ಅವ್ರು ಇರ್ಬೋದು, ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಕಾರ್ತಿಕ ಸೋಮವಾರ 4ನೇ ಸೋಮವಾರ ಪ್ರತಿ ವರ್ಷದಂತೆ ಈ ವರ್ಷ 32ನೇ ವರ್ಷ ನಾಗಲಿಂಗೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಈ ಬಡಾವಣೆ ಎಲ್ಲ ಜನತೆ, ಜನತಾನಗರ, ತೊಂಚಿಕೊಪ್ಪಲು, ಟಿಕೆ ಬಡಾವಣೆ ಎಲ್ಲ ಭಾಗದಿಂದ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಭಾಗವಹಿಸ್ತಾರೆ. ಆ ಸ್ವಾಮಿಯ ಪ್ರಸಾದ ಸ್ವೀಕರಿಸಿ ಭಾಳ ಯಶಸ್ವಿಯಾಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ